ನಾನು ತುಂಬ ಬ್ಯುಸಿಯಿಂದಲೇ ಬ್ಯುಸಿ. ಸೊ ಮನೆಯವರೆಲ್ಲ ನೋಡಿದ್ರು, ಇವಳೊಂದು ಮನೆ ನೋಡಿದ್ರು, ತುಂಬ ತುಂಬ ಅಚ್ಚುಕಟ್ಟಾಗಿರೋ ಮನೆ ನೋಡಿದ್ರು. ನಾನು ನೋಡಲಿಲ್ಲ. ಪ್ಯಾಲೇಸ್ ಆರ್ಚರ್ಡಲ್ಲಿ ಒಂದು ಒಳ್ಳೆ ಮನೆ, ಕಾರ್ನರ್ ಮನೆ, 60-40. ಸದಾಶಿವ ಮನೆ, ಪ್ರಾಪರ್ ಸದಾಶಿವ ನಗರ. ಎಲ್ಲೋ ರಾಜ್ಕುಮಾರ್ ಮನೆ ಸುತ್ತಮುತ್ತ ಎಲ್ಲನೂ. ಇವ್ರು ನೋಡಿದ್ರು, ಇವಳಿಗೆ ಇಷ್ಟ ಆಯಿತು. ಅದು 9.5 ಲಕ್ಷ ರೂಪಾಯಿಗೆ ಹೇಳಿದ್ರು. ಅವತ್ತು ಅಡ್ವಾನ್ಸ್ ಕೊಡಬೇಕು ಅಂತ ಹೇಳಿದ್ರೆ ಅಂತ ದುಡ್ಡೇ ಇಲ್ಲ, ಅಡ್ವಾನ್ಸೇ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳಿದೆ, ದುಡ್ಡೇ ಇಲ್ವಲ್ಲಮ್ಮ, ಅಡ್ವಾನ್ಸ್ ಕೊಡೋಕೆ ಕೂಡ ದುಡ್ಡಿಲ್ಲ, ಹೇಗೆ ಮಾಡೋದು, ಆಗಲ್ಲ ಅಂತ ಅದು ಬಿಟ್ಬಿಟ್ಟೆ. ಬಿಟ್ಟೆ. ಇವತ್ತು ಬೈತಾ ಇರ್ತಾಳೆ, ಆ ಮನೆ ಹೆಂಗಾರು ಮಾಡಿದ್ರೆ ನಾವು ಸದಾಶಿವ ನಗರಲ್ಲಿ ಇರ್ಬೋದಾಗಿತ್ತಲ್ಲ, ಎಲ್ಲರೂ ದೊಡ್ಡ ದೊಡ್ಡ ಮನುಷ್ಯರು ಇರೋ ಜಾಗದಲ್ಲಿ ನಾವು ಇರ್ಬೋದಾಗಿತ್ತಲ್ಲ ಅಂತ. ಶಿ ಇಸ್ ರೈಟ್. ಭಾರ್ಗವ್ ಅವರ ಹಣ ಬರುತ್ತೆ, ಬಂದಾದ್ಮೇಲೆ ಮನೆಗಳು ತೊಗೊಳ್ತೀರಿ, ಆಮೇಲೆ ಮನೆಗಳು ಮಾತ್ರ ಬರ್ತೀರಿ, ಬೇರೆ ಬೇರೆ ಮನೆಗೆ ಹೋಗ್ತಾ ಇರ್ತೀರಿ. ನೀವು ಚೆನ್ನೈ ಮನೆ ಆದ್ಮೇಲೆ ಬರ್ತೀರಿ ಬೆಂಗಳೂರಿಗೆ, ಬಸವೇಶ್ವರ ನಗರದಲ್ಲಿ ಮನೇಲಿದ್ರಿ, ಕೊಂಡ್ಕೊಂಡದ್ದು ಕಟ್ಟಿದ್ದು. ಚೇಂಜ್ಗಳು ಯಾಕೆ ಆಗ್ತಾ ಬಂತು? ಭಾರ್ಗವ ಮನಿ, ಪೂಜಾ ರೂಮ್ ಫಾರ್ ಮೈ ವೈಫ್ ಅಂತ ಅಂದ್ಬಿಟ್ಟು ಹೇಳಿದ್ರಿ. ಅದು ಪೂಜಾ ರೂಮ್ ಅವಳೇನೆ. ಒಂದೇನಂತ ಹೇಳಿದ್ರೆ, ಈಗ ನಾನು ಜೀವನ ಪ್ರಾರಂಭ ಮಾಡಿದಾಗ ನಾವು ಮನೇಲಿ ರಾಯಪೇಟ ಅಂತ ಒಂದು ಏರಿಯಾ ಇದೆ. ಆ ರಾಯಪೇಟ ಮತ್ತು ಹುಣಸೂರು ಕೃಷ್ಣಮೂರ್ತಿಗಳು ಆ ಮನೇಲಿದ್ದರು. ಅಲ್ಲಿಂದ ಅವರು ಮೈಸೂರಿಗೆ ಹೊಟ್ಟೋದ್ರು ಶೂಟಿಂಗ್, ಇದಕ್ಕೆಲ್ಲ ಫಿಲಮ್ ಗಿಪ್ಸಿಡಿ ಎಲ್ಲ ಇದೆಯಲ್ಲ, ಅದಕ್ಕೋಸ್ಕರ ಅವರು ಮೈಸೂರಿಗೆ ಹೊಟ್ಟೋದ್ರು. ಆ ಪೀರಿಯಡಲ್ಲಿ ನನಗೆ ಮದುವೆ ಆಯಿತು. ನನಗೆ ಮದುವೆ ಆದ ಮೈಸೂರಲ್ಲೇ ಮದುವೆ ಆಯಿತು, ಹುಣಸೂರವರೇ ಮದುವೆ ಮಾಡಿದ್ರು. ಆಮೇಲೆ ನಾನು ಒಂದು ಸಪ್ರೇಟ್ ಆದ ಜೀವನ ಪ್ರಾರಂಭ ಮಾಡಿದೆ. ಈ ಜೀವನ ಏನು ಪ್ರಾರಂಭ ಮಾಡಿದೆ ಅಂತ ಹೇಳಿದ್ರೆ, ಯಾವ ಮನೇಲಿ ಹುಣಸೂರು ಇದ್ರು, ಅವರು ದೊಡ್ಡ ಮನೇಲಿದ್ದರು. ನಾನು ಮಾತ್ರ ಮೇಲಂತಸ್ತು ತಗೊಂಡೆ, ಫಸ್ಟ್ ಫ್ಲೋರ್ ತಗೊಂಡೆ. ಆ ಫಸ್ಟ್ ಫ್ಲೋರ್ ಏನು ಅಂತ ಹೇಳಿದ್ರೆ, ಈ ಕಡೆ ಮಂಗಳೂರು ಹೆಂಚು ಒಂದು ರೂಮು, ಮಧ್ಯದಲ್ಲಿ ಒಂದು ಸ್ವಲ್ಪ ಓಪನಿಂಗ್ ತಾರಸಿ ಥರ, ಆಮೇಲೆ ಆ ಕಡೆ ಒಂದು ಎಡ ಬಲದಲ್ಲಿ ಒಂದೊಂದೊಂದೊಂದು ರೂಮು, ಮಂಗಳೂರು ಹೆಂಚಿರೋ ಮನೆ ಅದು. ಆಮೇಲೆ ಅದ್ರ ಪಕ್ಕದಲ್ಲಿ ಅಡಿಗೆ ಮನೆ, ಅದು ಮಂಗಳೂರು ಹೆಂಚೆ. ಇದಕ್ಕೆ ಬೇರೆ ಅಡಿಗೆ ಮನೆ ಆಗಲಿ, ಬಾತ್ರೂಮ್ ಆಗಲಿ, ಸ್ನಾನ ಮಾಡೋಕ್ಕಾಗಲಿ ಏನೂ ಇರಲಿಲ್ಲ. ಸೊ ಇದನ್ನು ನಾನು ತೊಗೊಂಡಾಗ ನಮ್ಮ ಮನೆ ಓನರ್ ಕೇಳಿದೆ, ನಮ್ಗೆ ಬಾತ್ರೂಮ್ ಇಲ್ವಲ್ಲ ನಮಗೆ ಸ್ನಾನ ಮಾಡೋಕ್ಕೆ, ಲೇಡೀಸ್ ಸ್ನಾನ ಮಾಡಬೇಕು ಅಂತ. ಅವನಿದ್ದವನು ಏನು ಹೇಳ್ದಂದ್ರೆ, ಇಲ್ಲೇ ಅಡುಗೆ ಮೊದಲೇ ಒಂದು ಮೂಲೆಯಲ್ಲೇ ಇದು ಮಾಡಿಬಿಡ್ಬೋದಲ್ಲ, ಇಲ್ಲೇ ಮಾಡ್ಕೊಟ್ಬಿಡ್ತೀನಿ ಅಂದ್ರೆ, ಬೇಡ ಆ ಥರ ಎಲ್ಲ ಮಾಡೋಕ್ಕಾಗದೆ, ಬೇಡ ಒಂದು ಕೆಲಸ ಒಂದು ಮಾಡಿಕೊಡಿ ಅಂತ ಹೇಳಿದ್ರೆ, ಮುಂದ್ಗಡೆ ಒಂದು ಚಿಕ್ಕ ಜಾಗ ಇತ್ತು, ಮೇ ಬಿ ಅಬೌಟ್ 4 feet by ಅದಿತ್ತು, 4x3, ಇಲ್ಲ ಒಂದು ಮಾಡಿಕೊಡಿ ಇದು ಅಂತ, ಒಂದು ಬಾತ್ರೂಮ್ ಮಾಡಿಕೊಡಿ ಅಂತ. ಸೊ ಬರೀ ಒಂದು ಗೋಡೆ ಕಟ್ಟ, ಒಂದು ಜಿಂಕ್ ಶೀಟ್ ಬಾಗಿಲಿಟ್ಟ, ಒಂದು ನಟ್ಟು ಬೋಲ್ಟ್ ಹಾಕ್ತ, ನಮ್ಮ ಬಾತ್ರೂಮ್ ಆಗೋಯ್ತು. ಅದಕ್ಕೇನಂತ ನೀರಿಗೆ ಕೆಳಗಡೆ ಪಂಪ್ ಹೊಡಿಬೇಕಾಗಿತ್ತು. ಸೊ ಮೇಲ್ಗಡೆಗೆ ಒಂದು ಪಂಪ್ ಹಾಕ್ಕೊಟ್ಟ. ಸೊ ಪಂಪ್ ಹೊಡೆದು ನೀರು ತಗೊಂಡು ಅದನ್ನೇ ಸ್ನಾನ ಮಾಡಬೇಕು, ಅದನ್ನೇ ಅಡುಗೆ ಮಾಡಬೇಕು, ಆಮೇಲೆ ಅದನ್ನೇ ನಾವು ಟಾಯ್ಲೆಟ್ಗೂ ಯೂಸ್ ಮಾಡಬೇಕು, ಪಂಪ್ ಹೊಡ್ಕೊಂಡು. ಸೊ ಒಂದು ಡ್ರಮ್ ಇಟ್ಕೊಳ್ಳೋದು, ಆಮೇಲೆ ಪಂಪ್ ಹೊಡೆಯೋದು. ನಾನು ಹೊಡಿತಿದ್ದೆ, ನಾನಿಲ್ಲ ಅಂದರೆ ನಮ್ಮ ಮನೆಯವರೇ ತುಂಬ ಹೊಡಿತಾ ಇದ್ರು. ನನ್ನ ತಮ್ಮ ಇದ್ದ, ನೀರು ಹೊಡ್ಕೊಂಡು ಜೀವನ ಮಾಡಬೇಕಾಗಿತ್ತು ಅಲ್ಲಿ. ಅದು ರಾಯಪೇಟ ಮನೆ. ಸೊ ಅದಾಯಿತು. ಆಮೇಲೆ ಇನ್ನೊಂದೇನಾಯಿತು, ನಮ್ಮ ಹೆಂಡತಿ ಅಣ್ಣ ಮೈಸೂರಲ್ಲಿದ್ದಾರೆ, ಇದ್ರು ಆಗ ಮಧು ಅಂತ. ಆದರೆ ಮಧು ಆಯಿಲ್ ಮಿಲ್ ಸ್ಟೋರ್ಸು, ಇವತ್ತು ಕೂಡ ಮಧು ಸ್ಟೈರ್ಸ್ ಎಲ್ಲ ಇದೆ ಇಲ್ಲೇನೆ. ಅವ್ರು ಏನ್ ಮಾಡಿದ್ರು, ಒಂದು ಇದು ಇಷ್ಟು ಕಷ್ಟಪಟ್ಟು ಬಾಡಿಗೆ ಕೊಡೋ ಮನೆ ಬದಲು ಒಂದು ಫ್ಲಾಟೇ ತಗೊಂಡ್ಬಿಡು ಅಂತ. ಆಗ ಫ್ಲಾಟ್ ಬರಕ್ ಶುರು ಆಯ್ತು. ಮತ್ತೆ ಚೆನ್ನೈಯಿಂದ ಇಲ್ಲಿಗೆ ಬಂತು ಅಂದ್ರೆ ಶೂಟಿಂಗು ಎಡಿಟಿಂಗು, ಅದು ಡಬ್ಬಿಂಗು ಇದೆಲ್ಲ ಇರೋದಲ್ಲ. ಸೊ ಟೈಮೇ ಇರ್ತಿರ್ಲಿಲ್ಲ. ಒಂದು ಟೈಮಲ್ಲಿ ಯಾವಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ನಮಗೆ ಸಂಬಳ ತುಂಬ ಕಮ್ಮಿ. ನನ್ನ ಜೀವನ ಪ್ರಾರಂಭ ಮಾಡಿದಾಗ ನನಗೆ ಸಿಕ್ಕಿದ್ದು 1500 ರೂಪಾಯಿ ರೆಮ್ಯುನರೇಷನ್ನು ಆ್ಯಸ್ ಅನ್ ಅಸಿಸ್ಟೆಂಟ್ ಡೈರೆಕ್ಟರ್. 1500, 1750, ಆಮೇಲೆ 2500, ಆಮೇಲೆ 4000. ಸೊ ಇಷ್ಟರಲ್ಲಿ ನಾವು ಜೀವನ ಮಾಡೋದು ಹೇಗೆ ಅಂಥದ್ರಲ್ಲಿ ಬಹಳ ಪ್ಲ್ಯಾನಿಂಗು, ಮಿಟಿಕ್ಯುಲಸ್ ಪ್ಲ್ಯಾನಿಂಗಲ್ಲಿ ಜೀವನ ಪ್ರಾರಂಭ ಮಾಡಿದಾಗ ನಾವು ಮನೆ ಬಾಡಿಗೆ 80 ರೂಪಾಯಿ ಮನೆ ಬಾಡಿಗೆ. ಆಮೇಲೆ ಮನೆ ರಾಯಪೇಟ ಮನೆ, ಅದು ಆ ಮನೆಗೆ ನಾವು ಬಾಡಿಗೆ ಕೊಡ್ತಾ ಇದ್ದಿದ್ದು 80 ರೂಪಾಯಿ ಮನೆ ಬಾಡಿಗೆ. ಆಮೇಲೆ ನಮಗೇನೆ ನಾನು ಹೇಳಿದೆ, ಅದು ಫುಲ್ ಬಿಲ್ಡಿಂಗ್ಗೆ ಒಂದೇ ಎಲೆಕ್ಟ್ರಿಕ್ ಮೀಟ್ರು.
ಇಲ್ಲ ನಾ ಹೇಳಿದೆ ನಮ್ಗೊಂದು ಮೀಟ್ರ್ ಬೇಕು, ಇಲ್ಲ ಅಂದರೆ ಅದನ್ನ ನಂದು ಎಷ್ಟು ಖರ್ಚು ಮಾಡ್ತೀನಿ ಅಂತ ನನಗೆ ಗೊತ್ತಾಗಲ್ಲ, ನನಗೊಂದು ಸಪ್ರೇಟ್ ಮೀಟ್ರ್ ಹಾಕ್ಕೊಡಿ ಅಂತ ಕೇಳಿದೆ. ನನಗೊಂದು ಸಪ್ರೇಟ್ ಮೀಟ್ರ್ ಹಾಕ್ಕೊಟ್ರು, ಸಬ್ ಮೀಟ್ರ್ ಅಂತಾರೆ, ಅದಕ್ಕೆ ಹಾಕ್ಕೊಟ್ರು. ಸಬ್ ಮೀಟ್ರ್ ಅಂತ ಹೇಳಿದ್ರೆ ಅದ್ರ ನೀರು ಎಲೆಕ್ಟ್ರಿಕ್ ಇದೆಲ್ಲ ಇರುತ್ತೆ, ಬಟ್ ಏನಂತ ಹೇಳಿದ್ರೆ ಅದು ನಮಗೆ ಮಾತ್ರ ಇರುತ್ತೆ, ನಾವು ಎಷ್ಟು ಖರ್ಚು ಮಾಡಿದ್ವು ಅಂತ ಇರುತ್ತೆ. ಸೊ ಎಷ್ಟು ಖರ್ಚು ಮಾಡಿದ್ದಕ್ಕೆ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅದನ್ನು ದುಡ್ಡು ಕೊಡ್ತಾ ಇದ್ದೆ ನಾನು. ಸೊ ಆ ಥರ ಅದು ಎಲೆಕ್ಟ್ರಿಕ್. ಆಮೇಲೆ ವಾಟ್ರು ಪಂಪ್ ಹೊಡ್ಕೊಳ್ಳೋದು, ಅದು ಈ ಥರದಲ್ಲಿ 300 ರೂಪಾಯಿ ಮನೆಯಲ್ಲಿ ಜೀವನ ಮಾಡ್ತಾ ಇದ್ದಿದ್ದು. ಅದರ 300 ರೂಪಾಯಲ್ಲಿ ನಾನು, ನನ್ನ ಹೆಂಡತಿ, ನನ್ನ ತಮ್ಮ, ನಮ್ಮ ಅತ್ತೆ 4 ಜನ ವಾಸ. ಆಮೇಲೆ ನಮ್ಮ ಚಿಕ್ಕಪ್ಪ ಮನೆ ಬಿಟ್ಟು ಹೋದಾಗ ಒಂದು ಡಗ್ಲಾಸ್ ಫ್ಯಾನ್ ಬಿಟ್ಬಿಟ್ಟೋದ್ರು. ಆ ಫ್ಯಾನು ಅಡುಗೆ ಮೇಲೆ ಸುತ್ತಾ ಇತ್ತು. ಆಮೇಲೆ ಕಷ್ಟಪಟ್ಟು 2 ಫ್ಯಾನ್ ಎಲ್ಲ ಹಾಕೋದು. ಸೊ ಇದರಲ್ಲಿ ಜೀವನ ಮಾಡ್ತಿರುವಾಗ ಇವ್ರ ಅಣ್ಣ ಹೇಳಿದ್ರು, ಮನೆ ಬಾಡಿಗೆಲ್ಲ ಇರ್ತೀರ, ಯಾತಕ್ಕೋಸ್ಕರ ಒಂದು ಫ್ಲ್ಯಾಟ್ ತಗೊಂಡ್ಬಿಡು ಅಂತ ಮೈಸೂರಿನವ್ರು ಹೇಳಿದ್ರು. ಅವರು ಮಾಡಿ 10,000 ರೂಪಾಯಿ ಅವರು ಕಳಿಸಿದ್ರು ನಮಗೆ. 10,000 ರೂಪಾಯಿ ಕಳಿಸಿದ್ರು. ನಾನು ಅನ್ಕೊಂಡೆ ಈ 10,000 ನಾವು ವಾಪಸ್ ಕೊಟ್ಬಿಡ್ಬೇಕು ಅಂತ ಹೇಳಿ ಇಸ್ಕೊಂಡಿದ್ದು. ಅಲ್ಲಿ ಇದರಲ್ಲಿ ಅಲ್ಲಿ ಕಟ್ಟಬೇಕಾಗಿದ್ದೆ ಬೇರೆ ದುಡ್ಡು ಕಟ್ಟಬೇಕಾಗಿತ್ತು, ಹೆವಿ ದುಡ್ಡು ಅಡ್ವಾನ್ಸ್ ಕಟ್ಟಬೇಕಾಗಿತ್ತು. ಆಮೇಲೆ ಮೊದಲು ಫ್ಲ್ಯಾಟ್ ತಗೋಬೇಕು ಅಂತ ಹೇಳಿದ್ರೇ ಒಂದು ಅಡ್ವಾನ್ಸ್ ಕೊಡಬೇಕಾಗಿತ್ತು. ಅಡ್ವಾನ್ಸು ಅಂತ ದುಡ್ಡು ಇರಲಿಲ್ಲ. ಅಲ್ಲಿ ಏನಾಯ್ತು ಅಂದರೆ ಸ್ಲಮ್ ಕ್ಲಿಯರೆನ್ಸ್ ಬೋರ್ಡಲ್ಲಿ ಬೆಳ್ಳಿಯಪ್ಪ ಅಂತ ಒಬ್ರು ಇದ್ದರು, ಕೂರ್ಗ್ನವರು. ಅವ್ರಿಗೆ ನನ್ನ ತಮ್ಮನಿಗೆ ಗೊತ್ತು. ಸೊ ಅವ್ರು ನನ್ನ ತಮ್ಮ ವಿವೇಕಾನಂದ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಇವ್ರು ಹೋಗಿ ಅಲ್ಲಿ ತಗೊಳ್ಳುವಾಗ ಇವ್ನ ಪರಿಚಯ ಆಯಿತು, ಕನ್ನಡದಲ್ಲಿ ಮಾಡ್ತಿದ್ದ. ಇವನು ಹೋಗಿ ಅವ್ರ ಜೊತೆ ಮಾತಾಡಿ ಇನ್ಸ್ಟಾಲ್ಮೆಂಟು, ಫಸ್ಟ್ ಇನ್ಸ್ಟಾಲ್ಮೆಂಟನ್ನೇ 10,000 ರೂಪಾಯಿ ಕಟ್ಟಬೇಕಲ್ಲ, ಅದೇ ಇನ್ಸ್ಟಾಲ್ಮೆಂಟಲ್ಲಿ ಕಟ್ಟಿದ್ದು. ಅದಕ್ಕೆ ಅವ್ರು ಪರ್ಮಿಷನ್ ಕೊಟ್ಟರು. 2,000 ಹತ್ರ ಒಂದು 3-4 ಸತಿ ಕಟ್ಟಿ ಪ್ರತಿ ತಿಂಗಳು ಕೂಡ 350 ರೂಪಾಯಿ ಕಟ್ಟಬೇಕು. ಸೊ ನಾವು ಎಷ್ಟುವರೆಗೂ ನಾವು ಅಲ್ಲಿದ್ವು, ಮನೇಲಿದ್ವು, ಅಲ್ಲಿವರೆಗೂ ಕೂಡ ಇದು ಕಟ್ಟಿದ್ದೀವಿ, EMI ಕಟ್ಟಿದೆ. ಒಂದು EMI ಕೂಡ ತಪ್ಪಿಸಿದ್ದೆ ನಾನು, ಬಡ್ಡಿ ಕಟ್ಟಿಲ್ಲ ಎಕ್ಸ್ಟ್ರಾ. ವೆರಿ ಪ್ರಾಂಪ್ಟ್ ಪೇಮೆಂಟ್ ನಂದು ಯಾವಾಗಲೂ ಅಷ್ಟೇ. ಆ ಇನ್ಶೂರೆನ್ಸ್ ಆದರೂ ಸರಿ, EMI ಆದರೂ ಸರಿ, ಯಾವುದಾದ್ರೂ ಅಷ್ಟೇ ಕರೆಕ್ಟೇ ಕಟ್ತಾ ಇದ್ದಿದ್ದು ನಾನು. ಸೊ ಆ ಥರ 350 ರೂಪಾಯಿಗೆ ತಗೊಂಡು ಒಂದು ಯೋಚನೆ ಆಯಿತು, 350 ರೂಪಾಯಿ ಕಂತು ಕಟ್ಟಬೇಕಾದ್ರೆ ನನಗೆ ವರಮಾನ ಬೇಕಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ದು, ಬಿಗಿನಿಂಗಲ್ಲಿ ಮನೆ ಬಂದ ಮೇಲೆ ಐ ಥಿಂಕ್ 1-2 ವರ್ಷ ಬಾಡಿಗೆ ಕೊಟ್ಬಿಟ್ಟೆ. ಬಾಡಿಗೆ ಕೊಟ್ಟು ಆ ಬಾಡಿಗೆನೇ ತೆಗೆದಿದ್ದಾನೆ ಅದಕ್ಕೆ ಕಟ್ಟೋ ಥರ, EMI ಕಟ್ಟೋ ಥರ. ಈಗ ನಮಗೆ ಈಗ 350 ರೂಪಾಯಿ ಕಟ್ಟಬೇಕು, ಜೀವನಕ್ಕೆ ಬೇರೆ ದುಡ್ಡು ಬೇಕಲ್ಲ. ಅದಕ್ಕೋಸ್ಕರ ಆ ಬಾಡಿಗೆ ಬರ್ತಾ ಇದ್ದದ್ದನ್ನು 350 ರೂಪಾಯಿ ಅದು ಕೊಟ್ಟು. ಆ ಪೀರಿಯಡ್ನಲ್ಲಿ ನನಗೆ ಇನ್ನೊಂದು 2ನೇ ಮಗು ಆಯಿತು. ಮೊದಲನೇ ಮಗು ಈ ಮನೇಲೇ ಆಯಿತು, ರಾಯಪೇಟೆ ಮನೇಲಿ. 2ನೇ ಮಗು ಟೈಮಲ್ಲಿ ಆವಾಗ ಎರಡೂ ಕ್ರಿಶ್ಚಿಯನ್ ಹಾಸ್ಪಿಟಲ್ಲೇ ಹುಟ್ಟಿದ್ದದು. ಎರಡನೇದು ಕೂಡ ಹೆಣ್ಣು ಮಗುನೇ ಆಯಿತು. ಸೊ ಸ್ವಲ್ಪ ಅನುಕೂಲ ಕಾಣಿಸ್ತಾ ಇತ್ತು. ಆ ಮನೆಗೆ ಹೊಟ್ಟೋಗೋಣ, ನಮ್ಮ ಸ್ವಂತ ಮನೆಗೆ ಹೋಗೋಣ ಅಂದ್ಬಿಟ್ಟು ಒಂದು ಮಾರ್ಕಸ್ ಬರ್ಡೇ ಅಸಿಸ್ಟೆಂಟ್ಗೆ ಕೊಟ್ಟಿದ್ದು ಕ್ಯಾಮ್ರಾ, ಇದು ಮನೆ ಬಾಡಿಗೆ ಇಲ್ಲೇ ಚೆನ್ನೈಲೇ. ಸೊ ಅವನು ಬಿಡಿಸ್ಬಿಟ್ಟು ನಾವು ಅಲ್ಲಿಗೆ ಬಂದು ಆ ಸ್ವಂತ ಮನೆಗೆ ಬಂದು ಏನು ಮಾಡ್ಕೊಳ್ಳಿಲ್ಲ, ಏನೆಲ್ಲ ಇದ್ದಿದ್ದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಬಂದು. ಆಮೇಲೆ ಏನೇನು ಬೇಕೋ ಎಲ್ಲ ಆ್ಯಡ್ ಮಾಡ್ಕೋತಾ ಮಾಡಿಕೊಂಡು ಅಲ್ಲಿ ಕಂತಿಗಿಂತೆಲ್ಲ ಮುಗಿದೋಯ್ತು. ಅದು ಸ್ವಂತ ಮನೆ ಆಯಿತು. ಸೊ ಈ ಮನೇಲೇ ಜೀವನ ಮಾಡಿದ್ವು. ಹೇಳಿದ್ನಲ್ಲ, ಅಕ್ಕಿ ಇಲ್ಲದೆ ಇದ್ದದ್ದು ಅದು ಇದೆಲ್ಲ. ಆಮೇಲೆ ಯಾವಾಗ ಇನ್ಫ್ರಾಸ್ಟ್ರಕ್ಚರ್ ಶುರು ಆಯಿತು, ಸಬ್ಸಿಡಿ ಶುರು ಆಯಿತು, ಎಲ್ಲರೂ ಬರೋಕ್ಕೆ ಶುರು ಮಾಡಿದ್ರು. ಸೊ ಆ ಥರದಲ್ಲಿ ಐ ಥಿಂಕ್ ಬಂದವನು ಮೊದಲ ಪೈಕಿ ನಾನು ಮೊದಲು ಶಿಫ್ಟ್ ಆದೆ. ಯಾಕೆಂದರೆ ಈ ಸಬ್ಸಿಡಿ ಕೊಡ್ತಾ ಇತ್ತಲ್ಲ, ಮೊದಲು 50,000 ಇದ್ದಿದ್ದು 1 ಲಕ್ಷ ಆಯಿತು, ಇದಾಯಿತು. ಸೊ ಸಬ್ಸಿಡಿ ಆಸೆಗೆ ಪ್ರೊಡ್ಯೂಸರ್ಸ್ ಎಲ್ಲ ಇಲ್ಲಿ ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ತಾಯಿದ್ರು. ಆ ಥರ ರಾಮಕೃಷ್ಣ ಹೆಗಡೆ ಪೀರಿಯಡಲ್ಲಿ. ಆಮೇಲೆ ನಾನು ಕೂಡ ಇಲ್ಲಿಗೆ ಬಂದೆ. ಎಲ್ಲಿ ಒಂದು ಯೋಚನೆ ಆಯಿತು, ಇಲ್ಲಿಗೆ ನಾವು ಅಲ್ಲಿ ಇನ್ಸ್ಟಾಲ್ಮೆಂಟ್ ಮನೆಯಲ್ಲಿ ಸ್ವಂತ ಆಗೋಯ್ತು, ಎಲ್ಲ ಆಗೋಯ್ತು. ಇಲ್ಲಿಗೆ ಬಂದರೆ ಪುನಃ ಬಾಡಿಗೆ ಮನೆಯಲ್ಲಿ ಲ್ಯಾಂಡ್ ಆಗಬಾರ್ದು. ಪುನಃ ಬಾಡಿಗೆ ಮನೆ ಆಯಿತು ಅಂದರೆ ಬಾಡಿಗೆ ಕಟ್ಟೋ ತಾಪತ್ರ ಇರುತ್ತೆ. ಆದ್ದರಿಂದ ಬೇಡ, ಹೆಂಗಾರು ಮಾಡಿ ಇಲ್ಲೂ ಕೂಡ ಮನೆಯೇ ಕೊಂಡ್ಕೊಳ್ಳೋಣ ಅಂತ ಯೋಚನೆ ಮಾಡಿ
ಸ್ವಲ್ಪ ಅನುಕೂಲನೂ ಆಗಿತ್ತು ಆ ಟೈಮಲ್ಲಿ. ಕೊಂಚ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇರೋ ಲೆವೆಲ್ಗೆ ಬೆಳೆದೆ ನಾನು, ಅಥವಾ ಇಂಡಸ್ಟ್ರಿ ಬೆಳೆಸ್ತು. ಸೊ ಮನೆ ನೋಡಿದ್ವು, ಎಲ್ಲ ನೋಡಬೇಕು ಮಾಡಬೇಕು ಅಂತ. ನಾನು ತುಂಬ ಬ್ಯುಸಿಯಿಂದಲೇ ಬ್ಯುಸಿ. ಸೊ ಮನೆಯವರೆಲ್ಲ ನೋಡಿದ್ರು. ಇವಳೊಂದು ಮನೆ ನೋಡಿದ್ರು, ತುಂಬ ತುಂಬ ಅಚ್ಚುಕಟ್ಟಾಗಿರೋ ಮನೆ ನೋಡಿದ್ರು. ನಾನು ನೋಡಲಿಲ್ಲ. ಎಲ್ಲಿ ನೋಡಿದ್ರು ಅಂದರೆ ಪ್ಯಾಲೇಸ್ ಆರ್ಚರ್ಡಲ್ಲಿ ಒಂದು ಒಳ್ಳೆ ಮನೆ, ಕಾರ್ನರ್ ಮನೆ, 60-40. ಸದಾಶಿವನಗರ, ಪ್ರಾಪರ್ ಸದಾಶಿವನಗರ. ಎಲ್ಲೋ ರಾಜ್ಕುಮಾರ್ ಮನೆ ಸುತ್ತಮುತ್ತ ಎಲ್ಲನೂ. ಇವ್ರು ನೋಡಿದ್ರು, ಇವಳಿಗೆ ಇಷ್ಟ ಆಯಿತು. ಅದು 9.5 ಲಕ್ಷ ರೂಪಾಯಿಗೆ ಹೇಳಿದ್ರು ಅವತ್ತು. 9.5 ಲಕ್ಷ ರೂಪಾಯಿಗೆ ತಗೊಳಕ್ಕೆ, 9.5 ಲಕ್ಷ ರೂಪಾಯಿ ಮನೆ ಕೊಂಡ್ಕೋಬೇಕು ಅಂತ ಹೇಳಿದ್ರೆ ಅಡ್ವಾನ್ಸ್ ಕೊಡಬೇಕು ಅಂತ ಹೇಳಿದ್ರೆ ಅಂತ ದುಡ್ಡೇ ಇಲ್ಲ, ಅಡ್ವಾನ್ಸೇ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳಿದೆ, ದುಡ್ಡೇ ಇಲ್ವಲ್ಲಮ್ಮ, ಅಡ್ವಾನ್ಸ್ ಕೊಡೋಕೆ ಕೂಡ ದುಡ್ಡಿಲ್ಲ, ಆಮೇಲೆ ಹೆಂಗೆ ಬರುತ್ತೆ ಮುಂದೆ ಹೇಗೆ ಬರುತ್ತೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ, ಪ್ಲ್ಯಾನಿಂಗ್ ಮಾಡೋಕ್ಕಾಗಲ್ಲ, 9.5 ಲಕ್ಷಕ್ಕೆ ಪ್ಲ್ಯಾನ್ ಮಾಡಬೇಕಲ್ಲ, ಹೇಗೆ ಮಾಡೋದು, ಆಗಲ್ಲ ಅಂತ ಅದು ಬಿಟ್ಟೆ. ಇವತ್ತೂ ಬೈತಾ ಇರ್ತಾಳೆ, ಆ ಮನೆ ಹೆಂಗಾರು ಮಾಡಿದ್ರೆ ನಾವು ಸದಾಶಿವನಗರಲ್ಲಿ ಇರ್ಬೋದಾಗಿತ್ತಲ್ಲ, ಎಲ್ಲರೂ ದೊಡ್ಡ ದೊಡ್ಡ ಮನುಷ್ಯರು ಇರೋ ಜಾಗದಲ್ಲಿ ನಾವು ಇರ್ಬೋದಾಗಿತ್ತಲ್ಲ ಅಂತ. ಶಿ ಇಸ್ ರೈಟ್. ಬಟ್ ದುಡ್ಡು ಕೊಡೋಕ್ಕೆ ಅವತ್ತು ಅಡ್ವಾನ್ಸ್ ಕೊಡೋಕ್ಕೆ ನಂತ ದುಡ್ಡು ಇರಲಿಲ್ಲ, ಬಿಟ್ಟು. ಹಾಗೆ ಇನ್ನು 1 ವರ್ಷ ಆದ ಮೇಲೆ ಪುನಃ ಮನೆ ಹುಡ್ಕೋಣ ಐಡಿಯಾ ಬಂತು. ಸೊ ಆವಾಗ ನಮ್ಮ ಶ್ರೀಶೈಲ ಅಂತ ಒಬ್ಬರು ಆರ್ಟಿಸ್ಟ್ ಇದ್ದಾರೆ,